ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಐಸಿಸಿ T20 ವಿಶ್ವಕಪ್ 2026ರಲ್ಲಿ ನಮ್ಮ ಭಾರತದ ಪರ ಅಭಿಷೇಕ್ ಶರ್ಮಾ ಭಾರತದ ಸ್ಟಾರ್ ಓಪನರ್ ಆಗಿರುವಂತಹ ಅಭಿಷೇಕ್ ಶರ್ಮಾ ಅವರು ಈ ಬಾರಿಯ ವರ್ಲ್ಡ್ ಕಪ್ ಅಲ್ಲಿ 3 ಬಾರಿ ಡಕ್ಔಟ್ ಆಗುವ ಮೂಲಕ ಕೆಟ್ಟ ದಾಖಲೆಯನ್ನಾದ್ರೆ ಬರೆದಿದ್ದಾರೆ. ಇನ್ನು ಈ ಕೆಟ್ಟ ದಾಖಲೆ ಮಾಡಿದ ನಂಬರ್ 1 ಆಟಗಾರ ಅಂತ ಹೇಳ್ಬೋದು ನಮ್ಮ ಭಾರತದ ಪರ. ಇನ್ನೊಂದೇನಂತಂದ್ರೆ ಕೆಟ್ಟ ದಾಖಲೆ ಬರೆದಿದ್ದ ತಕ್ಷಣವೇ ಯುವರಾಜ್ ಸಿಂಗ್ ಅಂದ್ರೆ ಅಭಿಷೇಕ್ ಶರ್ಮಾ ಅವರ ಹೆಡ್ ಕೋಚ್ ಆಗಿರುವಂತ ಯುವರಾಜ್ ಸಿಂಗ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಮತ್ತು ಅಭಿಷೇಕ್ ಶರ್ಮಾ ಅವರಿಗೆ ಬೈದಿದ್ದಾರೆ. ಅಷ್ಟಕ್ಕೂ ಅಭಿಷೇಕ್ ಶರ್ಮಾ ಅವರಿಗೆ ಯುವರಾಜ್ ಸಿಂಗ್ ಏನೆಲ್ಲ ಬೈದಿದ್ದಾರೆ ಮತ್ತು ಅಭಿಷೇಕ್ ಶರ್ಮಾ ಅವರು ಈ ರೀತಿ ಆಡೋಕೆ ಕಾರಣ ಏನಂತ ಎಲ್ಲದರ ಬಗ್ಗೆ ಮಾತಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ಅಭಿಷೇಕ್ ಶರ್ಮಾ ಬಗ್ಗೆ ಏನು ಅನ್ಸುತ್ತಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಕಳೆದ ಸೀರೀಸ್ ಅಲ್ಲಿ ಬಂದ್ಬಿಟ್ಟು ಸೌತ್ ಆಫ್ರಿಕಾ ವಿರುದ್ಧ ಸಂಜು ಸ್ಯಾಮ್ಸನ್ ಅವರನ್ನ ಹೊರಗಿಟ್ಟಿದ್ದೆವು ಮತ್ತು ಆ ಕಾರಣದಿಂದಾಗಿ ಸಂಜು ಸ್ಯಾಮ್ಸನ್ಗೆ ಕೂಡ ಇದೇ ರೀತಿ ಆದ್ರೆ ಆಗಿತ್ತು. ಇದೀಗ ಈ ಪರಿಸ್ಥಿತಿ ಬಂದ್ಬಿಟ್ಟು ಅಭಿಷೇಕ್ ಶರ್ಮಾ ಅವರಿಗೆ ಆದ್ರೆ ಬಂದಿದೆ. ಇನ್ನು ಅಭಿಷೇಕ್ ಶರ್ಮಾ ಬಗ್ಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ವಿಶ್ವಕಪ್ ಅಂತ ಬಂದಾಗ ದೊಡ್ಡ ಇವೆಂಟ್ ಮತ್ತು ಇಂತ ಇವೆಂಟ್ ಅಲ್ಲಿ ಬಂದ್ಬಿಟ್ಟು ಭರ್ಜರಿಯಾಗಿ ಎಲ್ಲ ಬ್ಯಾಟರ್ ಕೂಡ ಉತ್ತಮ ಪ್ರದರ್ಶನ ಆದ್ರೆ ಕೊಡ್ಬೇಕು. ಒಂದು ಮ್ಯಾಚ್ ಅಲ್ಲೂ ಕೂಡ ಫೇಲ್ ಆದ್ರೆ ಆ ಆಟಗಾರನಿಗೆ ನೆಕ್ಸ್ಟ್ ಮ್ಯಾಚ್ ಚಾನ್ಸ್ ಸಿಗೋದ ಡೌಟ್ ಅನ್ನೋ ಪರಿಸ್ಥಿತಿಯಲ್ಲಿ ಇದೀಗ ಅಭಿಷೇಕ್ ಶರ್ಮಾ ಅವರು 3 ಬಾರಿ ಡಕ್ಔಟ್ ಆದ್ರೆ ಆಗಿದ್ದಾರೆ. ಹೌದು ಸ್ನೇಹಿತರೆ, ಮೊದಲನೇ ಪಂದ್ಯದಲ್ಲಿ ಅಮೆರಿಕ ವಿರುದ್ಧ ಡಕ್ಔಟ್ ಆದ್ರೆ ಎರಡನೇ ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧ ಕೂಡ 4 ಬಾಲ್ ಹಿಡಿಯ ಔಟ್ ಆದ್ರು. ಆನಂತರ ಬಂದ್ಬಿಟ್ಟು ನಿನ್ನೆ ಪಂದ್ಯದಲ್ಲಿ ನೆದರ್ಲ್ಯಾಂಡ್ಸ್ ವಿರುದ್ಧ ಆದ್ರೆ ಡಕ್ಔಟ್ ಆಗಿದ್ದಾರೆ. ಈ ರೀತಿ ಆಡಿದ್ರೆ ನಮ್ಮ ಭಾರತ ತಂಡಕ್ಕೆ ತುಂಬಾನೇ ಕೆಟ್ಟ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಓಪನರ್ ಬಂದ್ಬಿಟ್ಟು ಈ ತರ ಡಕ್ಔಟ್ ಆಗ್ತಿದ್ದಾನೆ ಅಂತಂದ್ರೆ ಬೇರೆ ತಂಡಗಳಿಗೂ ಕೂಡ ಸ್ವಲ್ಪ ಪ್ರೆಷರ್ ಇಡೋಕೆ ಚಾನ್ಸ್ ಆದ್ರೆ ಸಿಗುತ್ತೆ. ನೀವೇ ನೋಡಿದ್ರಲ್ಲ ನೆದರ್ಲ್ಯಾಂಡ್ಸ್ ಎಲ್ಲ ಯಾವ ತರ ಡಾಮಿನೇಟ್ ಮಾಡ್ತಿತ್ತು ಅಂತಂದು. ಆ ಕಾರಣದಿಂದಾಗಿ ಈ ತರ ಡಕ್ಔಟ್ ಆದ್ರೆ ನಮ್ಮ ಟೀಮ್ ಇಂಡಿಯಾಗೆ ತುಂಬಾನೇ ಲಾಸ್ ಆದ್ರೆ ಆಗುತ್ತೆ. ಇನ್ನು ಇದರ ಬಗ್ಗೆ ಯುವರಾಜ್ ಸಿಂಗ್ ಕೂಡ ಮಾತಾಡಿದ್ದಾರೆ. ಇಲ್ಲಿ ಒಂದೇನಂತಂದ್ರೆ ಅಭಿಷೇಕ್ ಶರ್ಮಾ ಅವರು ಡಕ್ಔಟ್ ಆಗ್ತಾ ಇದ್ದಾರೆ ಮತ್ತು ಹೌದು ಒಳ್ಳೆ ಫಾರ್ಮ್ ನಲ್ಲಿ ಆದ್ರೆ ಇದ್ದಾರೆ, ಆದ್ರೂ ಕೂಡ ಡಕ್ಔಟ್ ಆಗ್ತಾ ಇದ್ದಾರೆ ಮತ್ತು ಸ್ವಲ್ಪ ಪೇಷನ್ಸ್ ಆದ್ರೆ ತೋರಿಸ್ಬೇಕು. ಇವರು ಅಭಿಷೇಕ್ ಶರ್ಮಾ ಬಂದ್ಬಿಟ್ಟು ಪೇಷನ್ಸ್ ಆದ್ರೆ ತೋರಿಸ್ತಾ ಇಲ್ಲ ಅಂತಾನೆ ಹೇಳ್ಬೋದು. ಇವ್ರೇನಾದ್ರೂ ಪೇಷನ್ಸ್ ತೋರಿಸಿ ಆಡಿದ್ರೆ ಅಭಿಷೇಕ್ ಶರ್ಮಾ ಅವರು ಒಳ್ಳೆ ರನ್ ಆದ್ರೆ ಬರುತ್ತೆ ಇವ್ರ ಬ್ಯಾಟ್ ಇಂದ. ಆದ್ರೂ ಕೂಡ ನಮ್ಮ ಟೀಮ್ ಇಂಡಿಯಾಗೆ ಈ ತರ ಬ್ಯಾಟಿಂಗ್ ಆಡೋದ್ರಿಂದ ತುಂಬಾನೇ ಲಾಸ್ ಆದ್ರೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಇದು ಲೀಗ್ ಸ್ಟೇಜ್ ಪಂದ್ಯಗಳಲ್ಲಿ ನಮ್ಮ ಭಾರತ ತಂಡ ಗೆದ್ದು ಬೀಗಿದೆ ಎಲ್ಲ ಓಕೆ, ಆದ್ರೆ ಸೂಪರ್ ಎಂಟರ್ ಅಲ್ಲಿ ಬಂದ್ಬಿಟ್ಟು ಅಂದ್ರೆ ಸೆಮಿಫೈನಲ್ ಫೈನಲ್ ಪಂದ್ಯದಲ್ಲಿ ಈ ರೀತಿ ಆಡಿದ್ರೆ ನಮ್ಮ ಟೀಮ್ ಇಂಡಿಯಾಗೆ ದೊಡ್ಡ ಹೊಡೆತ ಬೀಳೋ ಚಾನ್ಸಸ್ ಕೂಡ ಇರುತ್ತೆ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಅವರು ಸೂಪರ್ ಎಂಟರ್ ಅಲ್ಲಿ ಉತ್ತಮ ಪ್ರದರ್ಶನ ಕೊಡ್ಲೇಬೇಕು. ಇನ್ನೊಂದು ಕಡೆ ವೀಕ್ಷಕರು ಕೂಡ ಅಭಿಮಾನಿಗಳು ಕೂಡ ಬೈತಾ ಇದ್ದಾರೆ. ಈ ಬೌಲರ್ಸ್ ಗಳ ವಿರುದ್ಧನೇ ಈ ರೀತಿ ಆಡ್ತಾ ಇದ್ರೆ ಮುಂದೆ ಅಂದ್ರೆ ಆವಾಗೆಲ್ಲ ಪ್ರೈಮ್ ಬೌಲರ್ಸ್ ಹತ್ರ ಇದ್ರು, ಅಂತ ಬೌಲರ್ ಗಳಿಗೆ ಈ ಬ್ಯಾಟರ್ ಆಡ್ತಾ ಇರ್ಲಿಲ್ಲ ಮತ್ತು ಈ ಬ್ಯಾಟರ್ ನ ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾನೆ ಅಂತ ಗೊತ್ತಾಗ್ತಾ ಇದೆ. ಮತ್ತು ಇವರು ಬಂದ್ಬಿಟ್ಟು ಇಂಥ ಬೌಲರ್ ವಿರುದ್ಧನೇ ಆಡ್ತಾ ಇಲ್ಲ ಮತ್ತು ಬ್ಯಾಟಿಂಗ್ ಕಂಡೀಷನಲ್ ಪಿಚ್ ಗಳಲ್ಲೂ ಕೂಡ ಇವರಿಗೆ ಸರಿಯಾಗಿ ಆಡಕ್ಕೆ ಬರ್ತಾ ಇಲ್ಲ ಅಂತಂದು ಅಭಿಮಾನಿಗಳು ಕೂಡ ಆಕ್ರೋಶ ಆದ್ರೆ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಅಭಿಷೇಕ್ ಶರ್ಮಾ ಮೇಲೆ ತುಂಬಾನೇ ಪ್ರೆಷರ್ ಆದ್ರೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಇದರ ಬಗ್ಗೆ ಯುವರಾಜ್ ಸಿಂಗ್ ಕೂಡ ಮಾತಾಡಿದ್ದಾರೆ. ಇನ್ನು ಅಷ್ಟಕ್ಕೂ ಯುವರಾಜ್ ಸಿಂಗ್ ಅವರು ಅಭಿಷೇಕ್ ಶರ್ಮಾ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಮತ್ತು ಅಭಿಷೇಕ್ ಶರ್ಮಾಗೆ ಏನೆಲ್ಲ ಬೈದ್ರ ಅಂತ ನೋಡೋದಾಯ್ತು ಅಂತಂದ್ರೆ ಅಭಿಷೇಕ್ ಶರ್ಮಾ ಅವರು ಈ ಬಾರಿಯ ವಿಶ್ವಕಪ್ ನಲ್ಲಿ ಕಳಪೆ ಪ್ರದರ್ಶನ ಆದ್ರೆ ಕೊಡ್ತಾ ಇದ್ದಾರೆ. ಅದು ನಾನು ನೋಡ್ತಾ ಇದ್ದೇನೆ ಮತ್ತು ಇದನ್ನು ನೋಡಲು ನನ್ನಿಂದ ಆಗುತ್ತಿಲ್ಲ. ಯಾಕಂತಂದ್ರೆ ಅಭಿಷೇಕ್ ಶರ್ಮಾ ಅಂತ ಆಟಗಾರ ಈ ರೀತಿ ಕಳಪೆ ಪ್ರದರ್ಶನ ಕೊಡುವುದು ನನ್ನಿಂದ ನೋಡಲು ಸಾಧ್ಯವಾಗುತ್ತಿಲ್ಲ ಎಂದು ಯುವರಾಜ್ ಸಿಂಗ್ ಆದ್ರೆ ಹೇಳಿದ್ದಾರೆ. ಇನ್ನು ಅಭಿಷೇಕ್ ಶರ್ಮಾಗೆ ಡೈರೆಕ್ಟ್ ಆಗಿ ಬೈದಿದ್ದಾರೆ ಅಂತಾನೆ ಹೇಳ್ಬೋದು. ಅಭಿ ನೀನು ಚೆನ್ನಾಗಿ ಆಡ್ಬೇಕು ಮತ್ತು ಈ ರೀತಿ ಬ್ಯಾಟಿಂಗ್ ಯಾಕೆ ಮಾಡ್ತಾ ಇದೆ ಮತ್ತು ಸ್ವಲ್ಪ ಪೇಷನ್ಸ್ ಇಂದ ಆಡಿದ್ರೆ ನಿನ್ನ ಬ್ಯಾಟ್ ಇಂದ ರನ್ ಆದ್ರೆ ಬರುತ್ತೆ, ಆದ್ರೂ ಕೂಡ ನೀನು ಸ್ವಲ್ಪ ಪೇಷನ್ಸ್ ಆದ್ರೆ ತೋರಿಸ್ಬೇಕು ಮತ್ತು ಮೊದಲನೇ ಬಾಲ್ ನಿಂದ ಹೊಡಿಯೋಕೆ ಯಾಕೆ ಹೋಗ್ತಿದೆಯಾ ಅಂತಂದು ಯುವರಾಜ್ ಸಿಂಗ್ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಅಭಿಗೆ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ಯುವರಾಜ್ ಸಿಂಗ್. ಹೆಡ್ ಕೋಚ್ ಆಗಿರುವಂತ ಯುವರಾಜ್ ಸಿಂಗ್ ಬಂದ್ಬಿಟ್ಟು ಅಭಿಗೆ ಈ ರೀತಿ ಆದ್ರೆ ಹೇಳಿದ್ದಾರೆ, ನೀನು ಈ ರೀತಿ ಆಡಿದ್ರೆ ತುಂಬಾನೇ ನಿನಗೆ ನಷ್ಟ ಆಗುತ್ತೆ ಮತ್ತು ನೀನು ಬ್ಯಾಟ್ ನಲ್ಲಿ ಸ್ವಲ್ಪ ಪೇಷನ್ಸ್ ಆದ್ರೆ ತೋರಿಸು, ನಿನ್ನ ಬ್ಯಾಟ್ ನಿಂದ ಖಂಡಿತವಾಗಿಯೂ ರನ್ ಬರುತ್ತೆ. ನೀನು ಫಾರ್ಮ್ ನಲ್ಲಿ ಇದ್ದಿ ಮತ್ತು ನಿನ್ನ ಬ್ಯಾಟ್ ಕೂಡ ಮಾತನಾಡುತ್ತೆ ಮತ್ತು ಆವಾಗ್ಲೇ ನಿನ್ನ ಬ್ಯಾಟು ಮಾತನಾಡೋದು. ನೀನೇನಾದ್ರೂ ಮೊದಲನೇ ಬಾಲ್ ನಿಂದನೂ ಕೂಡ ಹೊಡೆಯಲು ಹೋದೆ ಅಂತಂದ್ರೆ ನಿನ್ನಗೆ ತುಂಬಾನೇ ಮುಂದೆ ಸಮಸ್ಯೆ ಆದ್ರೆ ಎದುರು ಆಗುತ್ತೆ ಮತ್ತು ಆ ಕಾರಣದಿಂದಾಗಿ ನೀನು ತುಂಬಾನೇ ಪೇಷನ್ಸ್ ಆದ್ರೆ ತೋರಿಸ್ಬೇಕಂತಂದು ಯುವರಾಜ್ ಸಿಂಗ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.